ಡಿಪ್ರೆಷನ್ ಅನ್ನೋ ಶಬ್ದ, ಸ್ಟ್ರೆಸ್ ಅನ್ನೋ ಶಬ್ದ ಇದೆಲ್ಲ ಇವಾಗ ಫೇಮಸ್ ಆಗಿರೋದು. ನಾನೇ ಬಾಲಕಿಯಾಗಿದ್ದಾಗ ನನ್ನ ಕಾಲೇಜ್ ಡೇಸಲ್ಲಿ ನಂಗೆ ಯಾವುದು ಡಿಪ್ರೆಷನು, ಸ್ಟ್ರೆಸ್ಸು, ಪ್ರೆಷರು ಈ ಶಬ್ದಗಳನ್ನೇ ಕೇಳಿಲ್ಲ ನಾನು. ಮಣ್ಣಿಲೇ ಈರಮುಂಡು. ಸೊ ಜೀವನ ಅನ್ನೋ ಪ್ರವಾಹದಲ್ಲಿ ಎಲ್ಲರಿಗೂ ಎಲ್ಲಾ ತರದ ಬೇರೆ ಬೇರೆ ಅನುಭವ ಆಗ್ತಾನೆ ಇರುತ್ತೆ. ನಾವು ಅದಕ್ಕೆ ಇದು ಒಳ್ಳೇದಾಯ್ತು, ಇದು ಕೆಟ್ಟದಾಯ್ತು, ಹಿಂಗಾಗೋಯ್ತು ನನ್ನ ಡಿಪ್ರೆಷನ್, ಹಿಂಗಾಗೋಯ್ತು ವಾ, ಇದನ್ನ ನಾವು ಅದಕ್ಕೆ ಕೊಡೋ ಲೇಬಲ್. ಮೊದಲನೇದಾಗಿ ನಾವು ಜೀವನವನ್ನ ಜೀವನವಾಗಿ ನೋಡೋದನ್ನ ಕಲಿತ್ಕೋಬೇಕು. ನಾವು ಕೂಡ ಇವತ್ತೊಂದು ತಪ್ಪು ಮಾಡ್ತಾ ಇದ್ದೀವಿ. ಶಿಕ್ಷಕರು, ಪೋಷಕರು ಅಂಡ್ ಸೋ ಕಾಲ್ಡ್ ಮೋಟಿವೇಟರ್ಸ್ ಇವರೆಲ್ಲ ತುಂಬಾ ಒಂಥರ ಅತಿಯಾಗಿ ಮಕ್ಕಳನ್ನ ಏನ್ ಹೇಳ್ಬಿಡ್ತೀವಿ ಅಂದ್ರೆ, ನೀವು ಕಾನ್ಫಿಡೆಂಟ್ ಆಗಿರೋ, ಬಿಲೀವ್ ಇನ್ ಯೋರ್ ಸೆಲ್ಫ್, ಜಸ್ಟ್ ಕೀಪ್ ಗೋಯಿಂಗ್, ಹೋಗ್ತೀಯ, ನೀನು ಎಲ್ಲೆಲ್ಲ ರೀಚ್ ಆಗ್ಬಿಡ್ತೀಯ ಅಂತ ತುಂಬಾ ಬೂಸ್ಟ್ ಮಾಡ್ಬಿಡ್ತೀವಿ. ತಪ್ಪಲ್ಲ, ಆದ್ರೆ ಇದು ಒನ್ ಸೈಡೆಡ್ ಆಯ್ತು. ಹಾಗಾಗಿ ವಾಸ್ತವಿಕವಾಗಿ ಬದುಕೋದು ಕಲಿಬೇಕು. ವಾಸ್ತವದಲ್ಲಿ ಯಾರು ಬದುಕ್ತಾನೋ ಅವನು ಜ್ಞಾನಿ ಆಗ್ತಾನೆ, ಅವನು ಬುದ್ಧನಾಗ್ತಾನೆ, ಅಲಮ ಪ್ರಭು ಆಗ್ತಾನೆ, ವಿವೇಕಾನಂದ, ಚಾಣಕ್ಯ, ಶಂಕರಾಚಾರ್ಯ ಹಂಗ ಆಗ್ತಾರೆ. ಐ ಡೋಂಟ್ ಕೇರ್ ಅನ್ನೋದ್ರಿಂದ ನೀವು ಡಿಪ್ರೆಷನ್ ಹೋಗೋದು. ಐ ಡೂ ಕೇರ್ ಅಂತ ಹೇಳಿ. ಮೊದಲನೇದಾಗಿ ಡಿಪ್ರೆಷನ್ ಅನ್ನೋ ಶಬ್ದ, ಸ್ಟ್ರೆಸ್ ಅನ್ನೋ ಶಬ್ದ ಇದೆಲ್ಲ ಇವಾಗ ಫೇಮಸ್ ಆಗಿರೋದು. ಇದೆಲ್ಲ ಒಂದು 20 ವರ್ಷದ ಹಿಂದೆ ಹೋಗಿ ಈ ಶಬ್ದನೇ ಇರ್ಲಿಲ್ಲ. ಯಾರು ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಸ್ಟ್ರೆಸ್ಡ್, ಅದು ಇದು ಇಂಥ ಪದಗಳ ಬಳಕೆನೇ ಇರ್ಲಿಲ್ಲ. ನನ್ನ ಕಾಲದಲ್ಲೇ ಇರ್ಲಿಲ್ಲಪ್ಪ. ನಾನೇ ಬಾಲಕಿಯಾಗಿದ್ದಾಗ ನನ್ನ ಕಾಲೇಜ್ ಡೇಸಲ್ಲಿ ನಂಗೆ ಯಾವತ್ತೂ ಡಿಪ್ರೆಷನು, ಸ್ಟ್ರೆಸ್ಸು, ಪ್ರೆಷರು ಈ ಶಬ್ದಗಳನ್ನೇ ಕೇಳಿಲ್ಲ ನಾವು. ಈ ತರ ಬಳಸುವಂಥದ್ದಿಲ್ಲ. ಎಕ್ಸಾಮ್ ಬಂತು, ಓದ್ಕೋಬೇಕು, ಎಚ್ಚರವಾಗಿರ್ತಿದ್ವಿ. ಏನೋ ಟೆನ್ಷನ್ ಮಾಡ್ಕೊಳ್ಳೋದು, ಡಿಪ್ರೆಷನ್ ಹೋಗೋದು, ಅಥವಾ ಫೇಲ್ ಆಗ್ಬಿಟ್ರೆ ಏನೋ ಆಗ್ಬಿಟ್ಟಂಗೆ ಆಗ್ಬಿಡೋದು, ಇದೆಲ್ಲ ಇರ್ಲಿಲ್ಲ. ಒಂದು ಚೂರು ಇರ್ತಿತ್ತು, ಜಾಸ್ತಿ ಬಂತು ಮಾರ್ಕ್ಸು, ಕಡಿಮೆ ಬಂತು, ಇಷ್ಟೇ ಹೊರತು ಅದರ ಆಚೆ ನೆವರ್ ರಿಯಲಿ ಮ್ಯಾಟರ್ಡ್. ಯಾಕೆಂದ್ರೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಪ್ರಾಣೇಶ್ ಗಂಗಾವತಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಹುಡುಗರು 4ನೇ ಸಲ 5ನೇ ಸಲ 10th ಸ್ಟ್ಯಾಂಡರ್ಡ್ ಬರೀತಾ ಇದ್ದೀನಿ ಅಂತ ಆರಾಮಾಗಿ ಹೇಳ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ನಮಗೆ ಬರೀ 92 ಬಂತು ಅಂತ ಅಡ್ಡ ಕೂತಿರ್ತಾನೆ. ಇದೆಲ್ಲ ನ್ಯಾರೇಟಿವ್ಸ್. ಈ ಡಿಪ್ರೆಷನ್ ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ತಲೆ ಕೆಡುತ್ತೆ ಅನ್ಸುತ್ತೆ. ಹಾಗಾಗಿ ಡಿಪ್ರೆಷನ್ ಅನ್ನೋದು ಮೊದಲು ಕಿತ್ತಾಕಿ, ಏನದು ಡಿಪ್ರೆಷನ್? ಜೀವನ ಎಲ್ಲರಿಗೂ ಸುಖ ಕೊಡುತ್ತೆ, ದುಃಖ ಕೊಡುತ್ತೆ, ಸೋಲು ಕೊಡುತ್ತೆ, ಗೆಲುವು ಕೊಡುತ್ತೆ. ಎಲ್ಲರಿಗೂ ಎಲ್ಲ ತರ ಅನುಭವವನ್ನ ಅವ್ರವ್ರ ಹಿನ್ನೆಲೆಯಲ್ಲಿ ಕೊಡ್ತಾ ಹೋಗುತ್ತಪ್ಪ. ಅದು ಪ್ರೈಮ್ ಮಿನಿಸ್ಟರ್ಗೂ ತಪ್ಪಲ್ಲ, ನಮ್ಮಂತ ಸಾಮಾನ್ಯರಿಗೂ ತಪ್ಪಲ್ಲ, ಬಡವರಿಗೂ ತಪ್ಪಲ್ಲ, ಶ್ರೀಮಂತರಿಗೂ ಅಂಬಾನಿಗೂ ತಪ್ಪದಿಲ್ಲ. ಎಲ್ಲರಿಗೂ ಜೀವನ ಅನ್ನೋದು ಒಂದು ದೊಡ್ಡ ಪ್ರವಾಹ ಇದ್ದಂಗೆ. ನದಿ ಪ್ರವಾಹದಲ್ಲಿ ಒಂದ್ಸಲ ಉಕ್ಕತ್ತೆ, ಒಂದ್ಸಲ ಕುಗ್ಗುತ್ತೆ, ಒಂದ್ಸಲ ದಡಕ್ ಬರುತ್ತೆ, ಒಂದ್ಸಲ ವಾಪಸ್ ಹೋಗುತ್ತೆ, ಒಂದ್ಸಲ ಒಣಗೋಗುತ್ತೆ, ತಿರುವು ಮುರುವು ಪಡೆಯುತ್ತೆ, ತೇಲ್ಬೇಕು, ಮುಳುಗ್ಬೇಕು, ಇದೆಲ್ಲ ಪ್ರವಾಹದಲ್ಲಿ ಆಗುವಂಥದ್ದೇ. ಸೊ ಜೀವನ ಅನ್ನೋ ಪ್ರವಾಹದಲ್ಲಿ ಎಲ್ಲರಿಗೂ ಎಲ್ಲಾ ತರದ ಬೇರೆ ಬೇರೆ ಅನುಭವಗಳು ಆಗ್ತಾನೆ ಇರುತ್ತೆ. ನಾವ್ ಅದಕ್ಕೆ ಇದು ಒಳ್ಳೇದಾಯ್ತು, ಇದು ಕೆಟ್ಟದಾಯ್ತು, ಹಿಂಗಾಗೋಯ್ತು ನನ್ ಡಿಪ್ರೆಷನ್, ಹಿಂಗಾಗೋಯ್ತು ವಾ, ಇದನ್ನ ನಾವು ಅದಕ್ಕೆ ಕೊಡೋ ಲೇಬಲ್. ಮೊದಲನೇದಾಗಿ ನಾವು ಜೀವನವನ್ನ ಜೀವನವಾಗಿ ನೋಡೋದನ್ನ ಕಲಿತ್ಕೋಬೇಕು. ನಾನು ಒಂದ್ಸಲ ಕುಮಟದ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ನಾನು ಗೆಳತಿಯ ಮನೆ, ದೊಡ್ಡ ಹಳ್ಳಿ ಕುಟುಂಬ, ಒಂದು 4 ಪೀಳಿಗೆ 5 ಪೀಳಿಗೆಯವರು ಇದ್ರು. ಅಲ್ಲಿ ದೊಡ್ಡ ಹಳ್ಳಿ ಕುಟುಂಬ, ಹೊಲಗದ್ದೆಗಳ ಮಧ್ಯದಲ್ಲಿ ಕಾಡಲ್ಲಿ ಮನೆ. ಅಲ್ಲೊಂದು ಅಜ್ಜಿ ಇತ್ತು ಆಯ್ತಾ. ಆ ಅಜ್ಜಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು 7-8 ಜನ ಮಕ್ಕಳು. ಚಿಕ್ಕ ವಯಸ್ಸಲ್ಲೇ ವಿಧವೆನೂ ಆಗ್ಬಿಟ್ಟಿದ್ರು. ಓದಿಲ್ಲ, ಬರ್ದಿಲ್ಲ, ಡಿಗ್ರಿ ಇಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಏನಿಲ್ಲ. ತುಂಬಾ ಕಷ್ಟ ಪಟ್ಕೊಂಡಿರೋದ್ರಲ್ಲೇ ಮಕ್ಕಳನ್ನ ಎಷ್ಟು ಜನ ಸಾಕಿ ಸಲಹಿ ಹೆಣ್ಣು ಬೆಳೆಸಿ ಅವನ್ನೆಲ್ಲ ಮದುವೆ ಮಾಡಿ, ಮೊಮ್ಮಕ್ಕಳಿಗೂ ಮದುವೆ ಮಾಡಿ, ಇವಾಗ ಸಮೃದ್ಧವಾದ ಹಳ್ಳಿ ಕುಟುಂಬ. ಬೆಳಗಿಂದ ಸಂಜೆವರೆಗೂ ಆ ಅಜ್ಜಿ ನಿರಂತರವಾಗಿ ಕೃಷ್ಣನ್ ಹಾಡು ಹೇಳ್ಕೊಂಡು ನಗತಾ ಎಲ್ಲ ಕೆಲಸ ಮಾಡೋದು, ಸಂತೋಷವಾಗಿರೋದು. ಒಂದು ದಿನವಾದ್ರೂ ನನ್ನ ಜೀವನ ಹಿಂಗಾಯ್ತು ಹಂಗಾಯ್ತು ಕಷ್ಟ ಹೇಳ್ಕೊಂಡಿದ್ದೇ ಇಲ್ಲ, ಯಾವಾಗಲೂ ಖುಷಿಯಾಗಿರೋದು. ಬೆಣ್ಣೆ ಕಡಿಯುವಾಗ ಕೃಷ್ಣನ್ ಹಾಡು ಹೇಳೋದು, ಏನ್ ಮಾಡಿದ್ರು ಸಂತೋಷವಾಗಿರೋದು. ಪಾಪ ಮಡಿ ಮಾಡಿದ್ರು, ಕೆಂಪಜ್ಜಿ ಅಂತಲೇ ಕರೀತಿದ್ರು, ನಾನು ಕೆಂಪಜ್ಜಿ ಅಂತಲೇ ಕರೀತಿದ್ದೆ. ಅವರೆಲ್ಲ ಅವ್ರ ಮೊಮ್ಮಗಳು ನಮ್ಮ ಕ್ಲಾಸ್ಮೇಟು. ಅವ್ರು ಈ ವಿಚಾರ ಎಲ್ಲ ಹೇಳಿದ್ರು, ನಮ್ಮ ಅಜ್ಜಿ ಇಷ್ಟು ಕಷ್ಟಪಟ್ಟಿದ್ದಾರೆ, ಆದ್ರೂ ಇಷ್ಟೆಲ್ಲ ಮಾಡಿ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ ಅಂತಾಗ ನಾನು ಅನ್ಕೊಂಡೆ, ಅಜ್ಜಿ ಜೊತೆ ಮಾತಾಡೋಣ, ನಾವು ವಿಚಾರ ಸಿಕ್ಕತ್ತೆ ಅಂತ ಪ್ರಾರಂಭ ಮಾಡಿದೆ. ಅಜ್ಜಿ, ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ, ಇಂಥ ನಿರಾಶೆಗಳು ನೋಡಿದ್ದೀರಾ, ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಆಯ್ತು, ನಿಮ್ಮ ಅನುಭವನೆಲ್ಲ ಹೇಳ್ಕೊಡಿ, ಹೇಗೆ ನೀವು ಅಂತ.
ಬೇಜಾರಾಗುತ್ತಾ, ದುಃಖ ಆಗುತ್ತಾ, ಹೇಗೆ ಇದನ್ನೆಲ್ಲ ಓವರ್ಕಮ್ ಮಾಡಿ? ನಾನೇನೋ ಇಷ್ಟು ಉದ್ದ ಲೆಕ್ಚರ್ ಹೇಳ್ತಾರೆ ಅನ್ಕೊಂಡೆ ನಮ್ ತರ. ಆದ್ರೆ ಅಜ್ಜಿ 1-2 ವಾಕ್ಯದಲ್ಲಿ ಮುಗಿಸ್ಬಿಟ್ರು. ಅವ್ರು ಹೇಳಿದ್ರು, ಮಗು ಅದನ್ನ ಕಷ್ಟ ಅಂತ ಹೇಳ್ಬಾರ್ದು, ಅದು ಜೀವನ ಅಂತ ಕರೀತಾರೆ ಅದಕ್ಕೆ. ಹಾಗೆ ಜೀವನ ಎಲ್ರೂ ಒಂದಿರುತ್ತೆ, ನನ್ನ ಜೀವನ ನಾನು ನೋಡ್ಕೊಂಡೆ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ಅವರು ಅಂದ್ರೆ ಅದು ಬೇಕಿರುತ್ತೆ. ನಮಗೆ ಜೀವನವನ್ನ ಜೀವನ ಅಂತ ಕರಿಬೇಕು. ಈ ಡಿಪ್ರೆಷನ್ ಅನ್ನೋರು ಯಾರು ಗೊತ್ತಾ? ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು ಅಂತನ್ನುವ ಅವಾಸ್ತವಿಕವಾದ ಕನಸುಗಳು. ನಾವು ಕೂಡ ಇವತ್ತೊಂದು ತಪ್ಪು ಮಾಡ್ತಾ ಇದೀವಿ. ಶಿಕ್ಷಕರು, ಪೋಷಕರು ಅಂಡ್ ಸೋ ಕಾಲ್ಡ್ ಮೋಟಿವೇಟರ್ಸು, ಇವರೆಲ್ಲ ತುಂಬಾ ಒಂಥರ ಅತಿಯಾಗಿ ಮಕ್ಕಳನ್ನ ಏನ್ ಹೇಳ್ಬಿಡ್ತೀವಿ ಅಂದ್ರೆ, ನೀನು ಕಾನ್ಫಿಡೆಂಟ್ ಆಗಿರು, ಬಿಲೀವ್ ಇನ್ ಯೋರ್ ಸೆಲ್ಫ್, ಜಸ್ಟ್ ಕೀಪ್ ಗೋಯಿಂಗ್, ಹೊಟ್ಟೋಗ್ತೀಯ, ನೀನು ಎಲ್ಲೆಲ್ಲ ರೀಚ್ ಆಗ್ಬಿಡ್ತೀಯ ಅಂತ ತುಂಬಾ ಬೂಸ್ಟ್ ಮಾಡ್ಬಿಡ್ತೀವಿ. ತಪ್ಪಲ್ಲ. ಆದ್ರೆ ಇದು ಒನ್ ಸೈಡೆಡ್ ಆಯ್ತು. ನನ್ನ ಕಡೆಯಿಂದ ಯಾವಾಗ್ಲೂ ನಾನು ಕಾನ್ಫಿಡೆಂಟ್ ಆಗಿರ್ಬೇಕು, ಕೆಲಸ ಮಾಡ್ತಾನೆ ಇರ್ಬೇಕು, ಉತ್ಸಾಹಶೀಲವಾಗಿರ್ಬೇಕು, ಕರೆಕ್ಟ್. ಆದ್ರೆ ಪ್ರಪಂಚ ಹಂಗಿರುತ್ತೆ ಅಂತಿಲ್ಲ. ದ ಅದರ್ ಸೈಡ್ ಅದನ್ನು ಹೇಳ್ಬೇಕಲ್ಲ, ಫ್ಲಿಪ್ ಸೈಡ್ ತೋರಿಸ್ಬೇಕಲ್ಲ, ಅದು ಮಾಡಲ್ಲ ನಾವು. ಕಾನ್ಫಿಡೆಂಟ್ ಆಗಿ ಮುನ್ನೋಗಿದ ತಕ್ಷಣ ಎಲ್ಲ ಆಗೋಗ್ಬಿಡತ್ತೆ ಅನ್ಕೊಂಡ್ಬಿಡ್ತೀವಿ. ಆ ಕಡೆಯಿಂದ ಜಗತ್ತಂತ ಒಂದಿದೆಯಲ್ಲ, ಜಗತ್ತಿನಿಂದ ಬರುವ ಆ ಪ್ರತಿಸ್ಪಂದನ ಅಥವಾ ಪ್ರತಿಕ್ರಿಯೆ ಏನಿದೆ, ಅದು ನಾವು ಅನ್ಕೊಂಡಂಗೆ ಇರಲ್ಲ. ಅದನ್ನು ಕೂಡ ನಾವು ಮಕ್ಳಿಗೆ ಕಲಿಸ್ಬೇಕು. ನೀನ್ ಕಾನ್ಫಿಡೆಂಟ್ ಆಗೇ ಹೋಗು, ಆದ್ರೆ ಟ್ರಯಲ್ಸ್ ಅಂಡ್ ಎರರ್ಸ್ ಆಗ್ತಾ ಇರುತ್ತೆ, ಸ್ತುತಿ ನಿಂದೆಗಳು ಆಗ್ತಿರುತ್ತೆ, ಹಿಂಗ ಅಡ್ಡ ಮಾಡೋರು ಇರ್ತಾರೆ, ಪರಿಹಾಸ್ಯ ಅಪಹಾಸ್ಯ ಮಾಡೋರು ಇರ್ತಾರೆ, ವಿರೋಧಿಸೋರು ಇರ್ತಾರೆ, ಕಷ್ಟ ಕೊಡೋರು ಇರ್ತಾರೆ, ಅಥವಾ ತುಂಬಾ ಹೊಗಳೋರು ಇರ್ತಾರೆ, ಸಹಾಯ ಮಾಡೋರು ಇರ್ತಾರೆ. ಸೊ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಯುವರ್ ರೀಚ್. ನನ್ನ ಕೈಲಿ ನನ್ ಕಾನ್ಫಿಡೆನ್ಸ್ ಇರ್ಬೋದು, ಆದ್ರೆ ಜಗತ್ತನ್ನ ತಿದ್ದೋದು ನನ್ನ ಕೈಲಾಗೋದಿಲ್ಲ. ನಿಮ್ಗೆ ನನ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಯಾವ ಕಂಟ್ರೋಲ್ ಇರೋದಿಲ್ಲ. ನನಗ್ ನಿಮ್ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ನಾನು ಕಂಟ್ರೋಲ್ ಮಾಡ್ಬೋದು. ಹಾಗೆ ಜಗತ್ತು ನನ್ನನ್ನು ಹೆಂಗ್ ನೋಡ್ಬೇಕು, ನಾನು ಜಗತ್ ನನ್ನ ಹೆಂಗ್ ಸ್ವೀಕರಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಒಂದು ಕಂಟ್ರೋಲ್ ಇರೋದಿಲ್ಲ. ಅದನ್ನೇ ಕೃಷ್ಣ ತಸ್ಮಾದ ಪರಿಹಾರ್ಯತೆನ ತ್ವಂ ಶೋಚಿತುಂ ಅರ್ಹತಿ ಆಗಮ ಪಾಯನೋ ನಿತ್ಯಾಂ ಸ್ಥಾಂ ಪ್ರತೀಕ್ಷಸ್ವ. ಇದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರತೀಕ್ಷೆ ಇರ್ಲಿ, ಅದ್ರ ಬಗ್ಗೆ ನಮ್ಗೆ ಕಂಟ್ರೋಲ್ ಇಲ್ಲ, ಹಾಗಾಗಿ ಆರಾಮಾಗಿದ್ಬಿಡು ಅಂತ. ಸೊ ಯಾವಾಗ ನಾವು ಜಗತ್ತು ಹಿಂಗೆ ಇರ್ಬೇಕು, ನಾನು ಈ ಹುಡುಗಿಗೆ ಲವ್ ಲೆಟರ್ ಬರೆದ್ರೆ ಅವನನ್ನು ಒಪ್ಕೊಳ್ಳೇಬೇಕು, ನಾನು ಏನೇ ಪರೀಕ್ಷೆಯಲ್ಲಿ ಬರೆದ್ರು, ತಪ್ಪು ಬರೆದ್ರು, ಒಪ್ಪು ಬರೆದ್ರು ನಂಗೆ ಫುಲ್ ಮಾರ್ಕ್ಸ್ ಸಿಕ್ಲೇಬೇಕು, ನಾನು ಏನ್ ಮಾಡಿದ್ರು ಟೀಚರ್ ನನ್ನ ಹೊಗಳಲೇಬೇಕು, ನಾನು ಕೇಳಿದ್ದನ್ನೆಲ್ಲ ನಮ್ಮ ಅಪ್ಪ ಕೊಡ್ಸ್ಲೇಬೇಕು, ನಾನು ಅನ್ಕೊಂಡಿದ್ದ ಜಾಬ್ ಎಲ್ಲ ನಂಗೆ ಸಿಕ್ಲೇಬೇಕು, ನನ್ಗೆ ಏನ್ ಬೇಕಾದ್ರೂ ಸುಖ ಭೋಗ ಅನುಭವಿಸ್ತಾ ಇರ್ತೀನಿ, ನನ್ಗೆ ಸಿಕ್ಕಬೇಕಾರೆಲ್ಲ ಸಿಗ್ತಾ ಇರ್ಬೇಕು. ಇದ ನಡೆಯತ್ತಾ? ಇದು ವಾಸ್ತವನ? ಇಲ್ಲ, ಆಗೋದಿಲ್ಲ. ಹಾಗಾಗಿ ವಾಸ್ತವಿಕವಾಗಿ ಬದುಕೋದು ಕಲಿಬೇಕು. ವಾಸ್ತವದಲ್ಲಿ ಯಾರು ಬದುಕ್ತಾನೋ ಅವನು ಜ್ಞಾನಿ ಆಗ್ತಾನೆ, ಒಬ್ಬ ಬುದ್ಧನಾಗ್ತಾನೆ, ಅಲಮ ಪ್ರಭು ಆಗ್ತಾನೆ, ವಿವೇಕಾನಂದ, ಚಾಣಕ್ಯ, ಶಂಕರಾಚಾರ್ಯ ಹಂಗಾಗ್ತಾರೆ. ನಾವು ಅವಿವೇಕಿಗಳಾದ್ರಿಂದ ನಾವು ಡಿಪ್ರೆಷನ್ ಹೋಗ್ತಾ ಇದ್ವಿ. ಅಯ್ಯೋ ಹಿಂಗಾಗೋಯ್ತು, ಕೈ ಕಾಲೇ ಇರಲ್ಲ. ಎಷ್ಟೋ ಜನ ಇವ್ರು ಶೂಸ್ ಕೊಡಿಸ್ಲಿಲ್ಲ ನಮ್ಮಪ್ಪ ಅಂತ ಡಿಪ್ರೆಷನ್ ಹೋಗಿರ್ತಾರೆ. ಹುಡುಗ ಕೈ ಕಾಲೇ ಇಲ್ದಿರೋರು ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ, ಮೋಟಿವೇಶನಲ್ ಸ್ಪೀಕರ್ ಆಗಿರ್ತಾರೆ ಅವರು, ಆಯ್ತಾ. ಸೊ ಇನ್ಯಾರೋ ಒಬ್ಬ, ಅಯ್ಯೋ ನಂಗೆ ನಾನು ಅನ್ಕೊಂಡಿದ್ ಬೈಕು ಕೊಡಿಸ್ಲಿಲ್ಲ ನಮ್ಮಪ್ಪ. ಇನ್ಯಾವುದೋ ಹಳ್ಳಿ ಹುಡುಗ 5-5 ಕಿಲೋಮೀಟರ್ ಒನ್ ವೇ ಶಾಲೆಗೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಹೊಲ ಗದ್ದೆಗಳಲ್ಲಿ ಹಾಡ್ಕೊಂಡು ಆನಂದವಾಗಿ ಜಾನಪದ ಗೀತೆ ಹಾಡ್ಕೊಂಡು ಹೋಗ್ಬಿಟ್ಟು ಬರ್ತಾ ಇರ್ತಾನೆ. ಇವ್ರಿಗಿಂತ 10ರಷ್ಟು 20ರಷ್ಟು ಕಷ್ಟ ಇದೆ ಅವನ್ಗೆ. ಅದೇ ಅದನ್ನ ಕಷ್ಟ ಅಂತ ನೋಡ್ಲಿಲ್ಲ. ನಾನು ಹಳ್ಳಿ ಹುಡುಗ, ನಾನು ಹಿಂಗೆ ಹೋಗ್ತೀನಿ ಅಷ್ಟೇ. ಇವನು ಎಲ್ಲ ಇದೆ, ಮನೆ ಬಾಗಿಲಿಗೆ ಇವತ್ತಂತೂ ಮಕ್ಕಳು ಎಷ್ಟು ಹಾಳು ಮಾಡಿದೀವಿ ಅಂದ್ರೆ, ಮನೆ ಬಾಗಿಲಲ್ಲಿ ಸ್ಕೂಲ್ ವ್ಯಾನು ಹತ್ತೋದು, ಮನೆ ಬಾಗಿಲು ಬಂದು ಇಳಿಯೋದು, ಇಷ್ಟೇ. ಎಲ್ಲಾ ಪ್ರಾಬ್ಲಮ್ ಆಫ್ ಪ್ಲೆಂಟಿ, ಕೊಡ್ಸೋದೆಲ್ಲ ಕೊಡಿಸ್ಬಿಡ್ತೀವಿ. ಆದ್ರೂ ಐ ಆಮ್ ಅಂಡರ್ ಡಿಪ್ರೆಷನ್, ಐ ಆಮ್ ಸೋ ಸ್ಟ್ರೆಸ್ಡ್ ಔಟ್. ಏನ್ ಸ್ಟ್ರೆಸ್, ಏನ್ ಡಿಪ್ರೆಷನ್? ನಂಗೆ ಇದ್ ಮಾಡಕ್ ಇಷ್ಟ ಇಲ್ಲ, ಅಥವಾ ನನ್ಗೆ ಹಿಂಗಾಗಿದ್ ನಂಗೆ ಇಷ್ಟ ಇಲ್ಲ ಅನ್ನೋದನ್ನ ನಾವು ಡಿಪ್ರೆಷನ್ ಅಂತ, ಸ್ಟ್ರೆಸ್ ಅಂತ ಕರಿತೀವಿ. ಈ ಕೆಲಸ ಮಾಡಕ್ ಇಷ್ಟ ಇಲ್ವಾ, ಓ ಸೋ ಸ್ಟ್ರೆಸ್ಫುಲ್ ಅಂತೀವಿ. ಅದ್ ಯಾರೋ ಏನೋ ಆಯ್ತು ನಮ್ ಜೀವನದಲ್ಲಿ, ಅದ್ ನಂಗೆ ಇಷ್ಟ ಆಗಿಲ್ವಾ, ಡಿಪ್ರೆಷನ್ ಹೊರಟೋಗ್ಬಿಡ್ತೀವಿ. ನಮ್ಗೆ ಇಷ್ಟವಾದದ್ದು ಆಗುತ್ತೆ, ಇಷ್ಟವಿಲ್ಲದ್ದು ಆಗುತ್ತೆ ಜೀವನದಲ್ಲಿ. ಹಾಗಾಗಿ ನಮ್ ಡಿಪ್ರೆಷನ್ ನ ಯಾರು ಕೇರ್ ಮಾಡಲ್ಲ. ಕೇರ್ ಮಾಡೋ ತರ ಮಾತಾಡೋರು ಕೂಡ ಏನೋ 2 ಲಿಪ್ ಸಿಂಪತಿ ಹೇಳ್ತಾರೆ, ಅವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ. ವಿ ಶುಡ್ ಕಮ್ ಔಟ್ ಆಫ್ ದಟ್ ಹ್ಯಾಂಗ್ ಓವರ್. ಯಾವ ಹ್ಯಾಂಗ್ ಓವರ್ ಅಲ್ಲೂ ಇರಬಾರ್ದು. ನಮ್ಗೆ ಯಾಕೆ 20 ವರ್ಷದ ಹಿಂದೆ ಹಿಂಗಾಗೋಯ್ತು, ನನ್ಗೆ ಯಾಕೆ ಹಿಂಗಾಗೋಯ್ತು, ಅವ್ರು ಯಾಕೆ ನನ್ಗೆ ಹಿಂಗೆ ಹೇಳ್ಬಿಟ್ರು, ಇದಕ್ಕೆ ಯಾರು ಉತ್ತರ ಕೊಡಕ್ಕಾಗೋದಿಲ್ಲ. ಹಾಗಾಗಿ ಅದನ್ನ ಬಿಟ್ಟು ಹೋಗ್ತಾ ಇರ್ಬೇಕು. ಇಷ್ಟವಿಲ್ಲದೆ ಹೋದ್ರೂ ಕೆಲವು ಕೆಲಸಗಳನ್ನ, ಕರ್ತವ್ಯಗಳನ್ನ ಮಾಡ್ಲೇಬೇಕಾಗುತ್ತೆ. ಸೊ ಅಪ್ರಿಯವಾದ ಕರ್ತವ್ಯಗಳನ್ನು ಮಾಡ್ಬೇಕಾಗುತ್ತೆ. ನಂಗೆ ಇಷ್ಟವಾದದ್ದೇ ಮಾಡ್ತೀನಿ ಅಂತ ನಡೆಯಲ್ಲ ಜೀವನದಲ್ಲಿ. ಹಾಗಾಗಿ ಯಾವ್ದು ಸರಿಯೋ ಅದನ್ನ ಮಾಡ್ಬೇಕು, ಯಾವ್ದು ಮಾಡ್ಲೇಬೇಕೋ ಆ ಕರ್ತವ್ಯವನ್ನ ಮಾಡ್ಬೇಕು. ಇಷ್ಟ ಕಷ್ಟ ಬೇಕು ಬೇಡ ಅನ್ನೋದನ್ನ ಇಟ್ಕೊಳ್ಳೋದಿದೆಯಲ್ಲ, ಇಂಡಿವಿಜುವಲಿಸಮ್ ಜಾಸ್ತಿ ಆಗಿದೆ, ಅದಕ್ಕೆ ಡಿಪ್ರೆಷನ್.
ಕಲೆಕ್ಟಿವಿಸಮ್ ಇದ್ದಾಗ ನಾವೆಲ್ಲ ಚೆನ್ನಾಗಿದ್ವಿ. ಕೂಡು ಕುಟುಂಬ ಇದ್ದಾಗ ಮಾಡ್ಲೇಬೇಕು, ಇದನ್ನ ಕರ್ತವ್ಯ ಅಂತ ಎಲ್ಲರೂ ಅವ್ರವ್ರ ಕರ್ತವ್ಯ ಮಾಡ್ತೀವಿ. ಈಗ ಮೈ ಲೈಫ್, ಮೈ ಲಿಬರ್ಟಿ, ಮೈ ಮನಿ, ಐ ಡೋಂಟ್ ಕೇರ್ ಅನ್ನೋದ್ರಿಂದ ನೀವು ಡಿಪ್ರೆಷನ್ ಹೋಗೋದು. ಐ ಡೂ ಕೇರ್ ಅಂತ ಹೇಳಿ. ಐ ಡೂ ಕೇರ್, ಹೌದು, ನಂಗೆ ಅಪ್ಪ ಅಮ್ಮನೂ ದೇ ಮ್ಯಾಟರ್, ನನ್ನ ಪರಿವಾರ ಇಟ್ ಮ್ಯಾಟರ್ಸ್ ಟು ಮೀ, ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ಸಾವಿರಾರು ವರ್ಷಗಳ ಪರಂಪರೆ, ಬಿಂದಿ ಟು ವೇದಾಂತ, ಎವ್ರಿಥಿಂಗ್ ಮ್ಯಾಟರ್ಸ್ ಟು ಮೀ. ಇದೆಲ್ಲವನ್ನ ನಾನು ಎಲ್ಲವನ್ನ ತೆಗೆದುಕೊಂಡು ಹೋಗ್ತೀನಿ, ನಾನು ಮುಂದಕ್ಕೆ ಉಳಿಸ್ತೀನಿ, ಬೆಳೆಸ್ತೀನಿ, ಮುಂದಿನ ಪೀಳಿಗೆಗೆ ಕೊಡ್ತೀನಿ. ಆ ಕಲೆಕ್ಟಿವ್ ಫೀಲಿಂಗ್ ಇಟ್ಕೊಳ್ರಿಪ್ಪ. ನಾನು ಏನು ಕೊಂಡ್ಕೊಳ್ತೀನಿ, ಏನು ತಿಂತೀನಿ, ಇಟ್ ಡಸ್ ಮ್ಯಾಟರ್. ಐ ಡೋಂಟ್ ಕೇರ್ ಅಲ್ಲ, ನಾನು ಏನು ತಿಂತೀನಿ, ನನ್ನ ಆರೋಗ್ಯಕ್ಕೂ ಇಟ್ ಮ್ಯಾಟರ್ಸ್, ಸಮಾಜಕ್ಕೂ ಇಟ್ ಮ್ಯಾಟರ್ಸ್. ಜಂಕ್ ತಿನ್ನೋದು, ಮಾಡೋದು, ಮಾಡೋಕೆ ಈ ಥರ ಹೋಗೋರೆ ಡಿಪ್ರೆಷನ್ ಹೋಗೋದು. ಅವಿವೇಕಿಗಳಿಗೆ ಡಿಪ್ರೆಷನ್ ಬರೋದು. ವಿವೇಕವಿದ್ದರೆ ಜೀವನವನ್ನು ವಾಸ್ತವದಲ್ಲಿ ನೋಡ್ತೀವಿ. ಈ ಜೀವನದಲ್ಲೇ ಇರಬೇಕು ನಾವು, ಸ್ತುತಿ ನಿಂದೆಗಳ ಮಧ್ಯೆನೇ ಇರಬೇಕು. ಪಂಡಿತರಿಗೂ ಬರುತ್ತೆ, ಪಾಮರರಿಗೂ ಬರುತ್ತೆ, ಶ್ರೀಮಂತರಿಗೂ ಬರುತ್ತೆ, ಬಡವರಿಗೂ ಬರುತ್ತೆ. ಹಾಗಾಗಿ ಒಪ್ಕೊಂಡ್ರೆ ಮಾತ್ರನೇ ನಮಗೆ ಮನಸ್ಸು ತಿಳಿಯಾಗತ್ತೆ. ಮನಸ್ಸು ತಿಳಿಯಾದಾಗ ಆಲೋಚನೆ ಚೆನ್ನಾಗಿ ಮೂಡುತ್ತೆ, ಸರಿಯಾದ ನಿರ್ಧಾರ ತಗೊಳ್ತೀವಿ, ಮುಂದಕ್ಕೆ ಹೋಗ್ತೀವಿ. ಇಲ್ಲದವ್ರೆ ಕೊರಗ್ತಾ ಕೂತಿರ್ತೀವಿ, ನಮ್ಮ ಕೊರಗು ಇನ್ನೊಬ್ರಿಗೆ ತಮಾಷೆ ಥರ ಕಾಣಿಸುತ್ತೆ. ಲಿಪ್ ಸಿಂಪತಿ ಸಿಕ್ಕತ್ತಷ್ಟೇ, ಪರಿಹಾರ ಸಿಕ್ಕದಿಲ್ಲ.